ಅಪ್ಪ ಬಂದ. ಜೀವನದಲ್ಲಿ ಪ್ರತಿಯೊಬ್ರು ಯಾವುದೋ ಒಂದು ಕಾರಣಕ್ಕೆ ಹುಡ್ತಾರೆ. ಬ್ಯಾಕ್ ಗ್ರೌಂಡ್ ಅಲ್ಲಿ ಸನ್ ರೈಸ್ ಆಗ್ತೈತೆ. ಸೊ ಸನ್ ರೈಸ್ ಆಗ್ತಾ ಇರೋದಂದ್ರೆ ಏನರ್ಥ, ಡಾರ್ಕ್ನೆಸ್ ಇಂದ ಲೈಟ್ ಬರ್ತಾ ಇದೀವಿ. ದಟ್ ಇಸ್ ವಾಟ್ ದೇರ್ ಫೋರ್ ಶಾಡೋಯಿಂಗ್ ಹಿಯರ್. ಆದರೆ ಎಷ್ಟೋ ಜನ ಆ ಕಾರಣ ಗೊತ್ತಿಲ್ದಾನೆ ಸತ್ತೋಗ್ತಾರೆ. ಏನಿಲ್ಲ, ಸ್ಮಾಲ್ ಫೋರ್ ಶಾಡೋ ದಟ್ ಬಗೀರಾ ಸ್ಟಾರ್ಟಿಂಗ್ ಅಲ್ಲೇ ಪೊಲೀಸ್ ಅವ್ರ ಕೈ ತಗ್ಲಾಕತ್ತಾನೆ ಅಂತ ಇಂಡೈರೆಕ್ಟ್ ಆಗಿ ತೋರಿಸ್ತಾರೆ ಸ್ಟಾರ್ಟಿಂಗ್ ಸೀನ್ ಅಲ್ಲೇ. ಅವ್ರ ಬಗ್ಗೆ ಮಾತಾಡೋಣ. ಮದರ್ ಭಗತ್ ಸಿಂಗ್ ಬಗ್ಗೆ ಎಕ್ಸ್ಪ್ಲನೇಷನ್ ಮಾಡ್ತಾ ಇರ್ಬೇಕಾದ್ರೆ ಸೈಡ್ ಅಲ್ಲಿ ಅವ್ರ ಮಗನ್ನ ಆಸ್ ಅ ಸೂಪರ್ ಹೀರೋ ತರ ರೆಪ್ರೆಸೆಂಟೇಟ್ ಮಾಡ್ತಾರೆ. ಮೇ ಬಿ ಲೈಕ್ ಫೋರ್ ಶಾಡೋಯಿಂಗ್ ದಟ್ ಅವನು ಫ್ಯೂಚರ್ಲಿ ಸೂಪರ್ ಹೀರೋ ಆಗ್ತಾನೆ ಅನ್ನೋ ತರ ಅವನು. ಸೊ ಇಟ್ಸ್ ಲೈಕ್ ದಟ್. And died for the people. ಸೀನ್ ಲಿಟರ್ ಒಂಚೂರು ಕಾಮಿಡಿಕ್ ಆಗಿ ತೋರಿಸಬಹುದಿತ್ತು, ಬಟ್ ದೇ ಡಿಡ್ಂಟ್ ಶೋ ಇಟ್. ಇಟ್ಸ್ ಓಕೆ. ನಾನೇ ಒಂದು ಸ್ಮಾಲ್ ಆಗಿ ಎಕ್ಸ್ಪ್ಲನೇಷನ್ ಕೊಡ್ತೀನಿ ನೋಡಿ. ಇಲ್ಲಿ ಹೀರೋ ಸೂಪರ್ ಹೀರೋ ಡ್ರೆಸ್ ಮಾಡ್ಕೊಂಡು ಮಾಡಿ ಮನೆಯಿಂದ ಎಗಿರ್ತಾನೆ. ಆ ಮಾಡಿ ಮನೆಯಿಂದ ಎಗಿರಿದಾಗ ಕೈ ಮುರ್ಕೋತಾನೆ. ಅವಾಗ ಅವ್ನು ಗೊತ್ತಾಗುತ್ತೆ ನನ್ನ ಹತ್ರ ಯಾವ ಸೂಪರ್ ಪವರ್ ಇಲ್ಲ, ನಾನು ಸೂಪರ್ ಮ್ಯಾನ್ ಆಗಲ್ಲ ಅಂತ. ಅವಾಗ ಅವ್ನು ಬ್ಯಾಟ್ ಮ್ಯಾನ್ ಆಗ್ಬೇಕು ಅಂತ ಕನ್ಸ್ ಕಾಣ್ತಾನೆ. ಸೊ ದಿಸ್ ಇಸ್ ಮೇಕ್ ಸೆನ್ಸ್, ರೈಟ್? ಬ್ಯಾಟ್ ಮ್ಯಾನ್ ಆಗ್ಬೇಕು ಅಂತಲ್ಲ, ಬ್ಯಾಟ್ ಮ್ಯಾನ್ ತರ ಸಮ್ವಾಟ್ ಅಂಡರ್ಸ್ಟ್ಯಾಂಡ್ ಲಾಜಿಕ್. ಇದನ್ನ ತೋರಿಸ್ಬೇಕಿತ್ತು. ಒಂದು ಕಾಲು ಮುರ್ಕೊಳ್ಳೋ ರಪ್ ಅಂತ ಹೊಡೆದ್ಕೊಂಡು ಒಂದು ಸ್ವಲ್ಪ ಕಾಮಿಡಿ ಟಚ್ ಇರೋದು, ಬಟ್ ಓಕೆ. ಕಾಕಿ ಹಾಕಿರೋ ನಿಮ್ಮ ಅಪ್ಪನು ಸೂಪರ್ ಹೀರೋನೆ. ಅವ್ರಮ್ಮ ಅವ್ರ ಅಪ್ಪನ್ ತೋರಿಸ್ಬಿಟ್ಟು ಏನಪ್ಪ ಅದು ನಿಮ್ಮ ಅಪ್ಪ ಕೂಡ ಸೂಪರ್ ಹೀರೋನೇ ಇಂಡೈರೆಕ್ಟ್ ಆಗಿ ಅಂತ ಹೇಳ್ದಾಗ ಅವಾಗ ಅವನಿಗೂ ತಲೆಯಲ್ಲಿ ಐಡಿಯಾ ಬರುತ್ತೆ. ಹಂಗಾರೆ ನಮ್ಮ ಅಪ್ಪ ಸೂಪರ್ ಹೀರೋ ಆದ್ರೆ ನಾನು ನಮ್ಮ ಅಪ್ಪನ ತರ ಆದ್ರೆ ನಾನು ಸೂಪರ್ ಹೀರೋ ಆಗ್ಬಹುದು. ಅವ್ರಮ್ಮ ಸುಮ್ಮನೆ ಎಕ್ಸಾಂಪಲ್ ಕೊಟ್ಟಿದ್ದಷ್ಟೇ. ಅವ್ನು ಅದನ್ನೇ ಸೀರಿಯಸ್ ಆಗಿ ತಗೋಬಿಡ್ತಾನೆ. ಅದರಿಂದ ಅವ್ನು ಪೊಲೀಸ್ ಆಗ್ಬೇಕು ಅಂತ ಅಲ್ಲೇ ಸ್ಟಾರ್ಟ್ ಆಗೋದು. ಅವ್ನ ಎದುರಿಸಿ ನಿಲ್ಲೋ ಸೂಪರ್ ಹೀರೋ ಆಗ್ತೀನಿ. ಈ ಹೀರೋ ನಾನು ಸೂಪರ್ ಹೀರೋ ಆಯ್ತೀನಿ ಅಂತ ಅವ್ರ ಅಮ್ಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಇರ್ಬೇಕಾದ್ರೆ ಸಡನ್ ಆಗಿ ಫ್ರೇಮ್ ಕಟ್ ಆಗುತ್ತೆ. ಪ್ರೊಡ್ಯೂಸರ್ ಹೆಸರು ಬರುತ್ತೆ. ಏನಂತ, ನಮ್ ಪ್ರೊಡ್ಯೂಸರ್ ನಮ್ ಹೀರೋ ಇದ್ದಂಗೆ ಅಂತ ಇಂಡೈರೆಕ್ಟ್ ಆಗಿ ಫೋರ್ ಶಾಡೋಯಿಂಗ್ ಮಾಡ್ತಾರಪ್ಪ. ದೇವ್ರ ಕೈಯಪ್ಪ ಅಂದ್ರು ಕಾತ್ರಸಾಗ್ತೀನಿ. ಇಲ್ಲೊಂದು ಸ್ಮಾಲ್ ಫೋರ್ ಶಾಡೋಯಿಂಗ್ ದಟ್ ಹೆಂಗೆ ವಿಲನ್ ಯಾವ ದೇವ್ರ ಕೈಯೇ ಬಂದ್ರೆ ಕೈ ಕತ್ತರಿಸ್ತೀನಿ ಅಂತ ಒಂದು ಡೈಲಾಗ್ ಹೊಡಿತಾನೆ. ಅದೇ ಟೈಮ್ಗೆ ಶ್ರೀಮುರಳಿದ ಕೈ ತೋರಿಸ್ತಾರೆ. ಪ್ರಮಾಣ ವಚನ ತಗೋತಾ ಇರೋದು ಫಾರ್ ದ ಪೊಲೀಸ್ ಆಫೀಸರ್, ವಾಟ್ ಎವರ್ ದಟ್ ಈಸ್. ಸೊ ಫೋರ್ ಶಾಡೋಯಿಂಗ್ ದಟ್ ಬಗೀರಾ ಮೂವಿಲಿ ಶ್ರೀಮುರಳಿ ಒಂದು ಗಾಡ್ ಟೈಪ್ ಕ್ಯಾರೆಕ್ಟರ್ ಪ್ಲೇ ಮಾಡ್ತಾರೆ ನೆಕ್ಸ್ಟ್ ಫ್ಯೂಚರ್ ಅಲ್ಲಿ ಅಂತ ಇಂಡೈರೆಕ್ಟ್ ಆಗಿ ಫೋರ್ ಶಾಡೋಯಿಂಗ್. ಯು ಅಂಡರ್ಸ್ಟ್ಯಾಂಡ್, ರೈಟ್? ಎಲ್ಲರಿಗೂ KGF ಕಲೆಕ್ಷನ್. ಹಾಗೇನ್ ಇಲ್ಲೊಂದು ಸ್ಮಾಲ್ KGF ರೆಫರೆನ್ಸ್. ಸರ್ ವೆಲ್ಕಮ್ ಸರ್. ಹಲೋ ಸರ್, ಇವರೆಲ್ಲ ನಮ್ಮ ಡಿಪಾರ್ಟ್ಮೆಂಟ್ ತುಂಬಾ. ಈ ಸೀನ್ ನೋಡಿದಾಗಲೇ ಗೊತ್ತಾಗಬೇಕಾಗಿತ್ತು ಏನಪ್ಪಾಗೆ ರಂಗಾಯಣ ರಘು ಅವ್ರಿಗೆ. ಬಿಕಾಸ್ ಈಸ್ ನಾಟ್ ಎ ಕರಪ್ಟ್ ಆಫೀಸರ್, ಈಸ್ ಎ ಸ್ಟ್ರಿಕ್ಟ್ ಆಫೀಸರ್ ಹೂ ವಾಂಟ್ಸ್ ಟು ಬಿ ಗುಡ್ ಟುವರ್ಡ್ಸ್ ಸೊಸೈಟಿ. ಅದನ್ನಿಲ್ಲೇ ಸ್ಮಾಲ್ ಫೋರ್ ಶಾಡೋ ತರ ತೋರಿಸೋರೆ ದಟ್ ಹಾರ ಗೀರ ಎಲ್ಲ ಇಂಟ್ರೆಸ್ಟೆಡ್ ಇಲ್ಲ ಅವ್ರಿಗೆ, ಅದಕ್ಕೋಸ್ಕರ ನಮ್ಗೇನ್ ಬೇಡ ಅಂತಾರೆ ಹಾಕಕ್ ಬಂದಾಗ. ಸೊ ಇಟ್ಸ್ ಲೈಕ್ ದಟ್. ನಡ್ರಿ ಹೋಗೋಣ. ಸರ್ ಈಗ್ಲೇನಾ ಸರ್? ಏರಿಯಾ ರೌಂಡ್ ಹೊಡಿಯಕ್ಕೆ ಏನ್ ಮುಹೂರ್ತ ನೋಡ್ಬೇಕ ನಾರಾಯಣ್? ಸ್ಮಾಲ್ ಥಿಂಗ್ ನ ಅಬ್ಸರ್ವ್ ಮಾಡಿ, ರಂಗಾಯಣ ರಘು ಅವ್ರ ಫೇಸ್ ಮೇಲೆ ಸ್ವಲ್ಪ ಭಯ ಕಾಣಿಸುತ್ತೆ ಫಾರ್ ಸಮ್ ರೀಸನ್. ಬಿಕಾಸ್ ಅವರು ವೇದಾಂತ ಅವ್ರು ಕೇಳಿದಾಗ ಬಾ ಆಚೆ ಹೋಗ್ಬಿಟ್ಟು ತಿರ್ಗಾಡ್ಕೊಂಡ್ ಬನ್ರಿ ಅಂತ ಹೇಳಿದ ತಕ್ಷಣ ಒಂದು ಲೈಟ್ ಆಗಿ ಭಯ ಬರುತ್ತೆ. ಬಿಕಾಸ್ ಹಿ ನೋಸ್ ದಟ್ ಯಾರೋ ಒಬ್ಬ ತುಂಬಾ ಸುಪೀರಿಯರ್ ವ್ಯಕ್ತಿ ಕಂಟ್ರೋಲ್ ಮಾಡ್ತಾವನೆ ಅಂತ. ನಾವು ಅವ್ನ ತಂಟೆಗೆ ಹೋದ್ರೆ ನಮ್ ಪ್ರಾಬ್ಲಮ್ ಬರುತ್ತೆ ಅಂತ ಇಂಡೈರೆಕ್ಟ್ ಆಗಿ ರಂಗಾಯಣ ರಘು ಅವ್ರ ಫೇಸ್ ಅಲ್ಲೇ ಕಾಣಿಸುತ್ತೆ. ಅವ್ರ ಅದಕ್ಕೆ ಲೈಟ್ ಆಗಿ ಭಯ ಪಟ್ಕೊಂಡು ಇವತ್ತೇ ಹೋಗ್ಬೇಕಾ ಸರ್, ಈಗಲೇ ಹೋಗ್ಬೇಕಾ ಸರ್ ಅಂತ ಕೇಳ್ತಿರ್ತಾರೆ. ಇವನೇ ಹಿಂಗ ಅವನೇ ಅಂದ್ರೆ ಇವನ ಅಕ್ಕನೋ ತಂಗಿನೋ ಇನ್ ಹೆಂಗಿರ್ಬೇಡ. ಕ್ಯಾರೆಕ್ಟರ್ ಇದ್ರ ಬಗ್ಗೆ ಡಿಸ್ಕಷನ್ ಮಾಡ್ತಾ ಇರೋದು ಏನಕ್ಕೆ ಅಂದ್ರೆ, ಮೇ ಬಿ ಇನ್ ದ ಫ್ಯೂಚರ್ ದಿಸ್ ಗೈ ವಿಲ್ ಡೂ ಸಮಥಿಂಗ್ ಸ್ಟೂಪಿಡ್. ಅದರಿಂದ ವೇದಾಂತ ಬಂದ್ಬಿಟ್ಟು ಒಂದು ತಲೆ ಎಗರಿಸ್ತಾನೆ ಅನ್ನೋ ತರ ಇಂಡೈರೆಕ್ಟ್ ಆಗಿ ಫೋರ್ ಶಾಡೋ ಮಾಡ್ತಾವ್ರೆ ಸ್ಟಾರ್ಟಿಂಗ್ ಅಲ್ಲೇ. ನೋಡಿ ಬಿಲ್ಡಪ್ ಕೊಡ್ತಾವ್ರೆ ಹೆಂಗೆ. ಸರ್ ಬರೀ ಚಿಕ್ಕ ಮೀನುಗಳನ್ನ ತೋರಿಸ್ತಾ ಇದೀರಾ. ಈ ದೊಡ್ಡ ಮೀನುಗಳು ತಿಮಿಂಗ್ಲುಗಳನ್ನ ತೋರಿಸಿ. ವೇದಾಂತು ಚಿಕ್ಕ ಮೀನ್ ಯಾಕೆ ತೋರಿಸ್ತಾ ಇದ್ದೀರಾ, ದೊಡ್ಡ ಮೀನ ತೋರಿಸಿ. ಇಟ್ಸ್ ಲೈಕ್ ಸಿಂಪಲ್. ಚಿಕ್ಕ ರೌಡಿಗಳನ್ನ ತೋರಿಸ್ತೀಯ, ಅವ್ರನ್ನ ಕಂಟ್ರೋಲ್ ಮಾಡೋ ದೊಡ್ಡ ರೌಡಿಗಳನ್ನ ತೋರಿಸಿ, ನಾವು ನೋಡೋಣ ಹೆಂಗವ್ರೆ ಏನ್ ಮಾಡ್ತಾವ್ರೆ ಅಂತ ಗೊತ್ತಾಗ್ಲಿ ಸ್ವಲ್ಪ ಅನ್ನೋ ತರ ಹೇಳ್ತಾ ಇರೋದು. ಇದು ಅಡ್ಮಿನ್ ಸವಸ ಬೇಡ ಸರ್, ತಿಮಿಂಗ್ಲ ಸವಸ ಅಂತೂ ಬೇಡವೇ ಬೇಡ ಸರ್. ಏನಿಲ್ಲಿ ಫೋರ್ ಶಾಡೋಯಿಂಗ್ ದಟ್ ತುಂಬಾ ಸುಪೀರಿಯರ್ ಪೀಪಲ್ ಅವರು, ಅವ್ರ ಜೊತೆ ಇಟ್ಕೊಳ್ಳೋದು ಬೇಡ ಸರ್, ಆಮೇಲೆ ನಮ್ಗೆ ಪ್ರಾಬ್ಲಮ್ ಆಗುತ್ತೆ ಅಂತ ಇಂಡೈರೆಕ್ಟ್ ಆಗಿ ರಂಗಾಯಣ ರಘು ಹೇಳ್ತಾ ಇರೋದು. ಬಿಕಾಸ್ ಅದು ದೊಡ್ಡ ಮೀನ್ ಸವಾಸ ಬೇಡ, ಅದಕ್ಕಿಂತ ತಿಮಿಂಗ್ಲ ಸವಾಸ ಅಂತ ಇನ್ನೂ ಬೇಡ ಸರ್ ಅಂತ ಇಂಡೈರೆಕ್ಟ್ ಆಗಿ ಹೇಳ್ತಾ ಇರೋದು. ವೇದಾಂತನ್ ಕ್ಯಾರೆಕ್ಟರ್ ಬಂದ್ಬಿಟ್ಟು ಅಲ್ಫಾ ಮೇಲ್, ಅವನು ಅಲ್ಫಾ ಮೇಲ್ ತರನೇ ನೋಡ್ತಾನೆ. ಸೊ ಇಫ್ ಹಿ ಥಿಂಕ್ಸ್ ಅಲ್ಫಾ ಮೇಲ್, ಅವನ್ಗೆ ಅಲ್ಫಾ ಫೀಮೇಲೇ ಬೇಕು. ಸೊ ಅದು ಅವಳಲ್ಲಿ ಕಾಣಿಸುತ್ತೆ, ಅದನ್ನೇ ಅವ್ನು ನೋಡ್ತಿರ್ತಾನೆ. ಅದಕ್ಕೋಸ್ಕರ ರಂಗಾಯಣ ರಘು ಹೆಲ್ಪ್ ಮಾಡಕ್ ಹೋದಾಗ ಬೇಡ ಅಂತಾನೆ. ಇನ್ನು ಡಿಪಾರ್ಟ್ಮೆಂಟ್ ಬೆಲ್ಟ್ ಹಾಕೊಂಡಿದ್ದೀರಾ? ಇಲ್ಲಿ ಫೋರ್ ಶಾಡೋಯಿಂಗ್ ದಟ್ ವೇದಾಂತ್ ಅವ್ರ ಫಾದರು ಅಂಡ್ ಸುಪೀರಿಯರ್ ಆಫೀಸರ್ ಇಬ್ರು ಕರಪ್ಟ್ ಆಫೀಸರ್ಸ್ ಅಂತ ಇಂಡೈರೆಕ್ಟ್ ಆಗಿ ತೋರ್ಸಕ್ಕೋಸ್ಕರ ಈ ಸೀನ್ ತೋರಿಸಿದ್ದು.
ಏನು ವೇದಾಂತನ ಒಂದು ಲಯನ್ ಆಗಿ ತೋರ್ಸೋದಕ್ಕೋಸ್ಕರ ಆ 4 ಸಿಂಹಗಳು ಫ್ರೇಮ್ ನ ಹಿಂಗ್ ಪಾಸ್ ಆಗ್ತಾ ವೇದಾಂತನ ಫೇಸ್ ಬರೋದು. ಪೂಜಾರಿ ಏರಿಯಾಗ ಹೋಗಿ ಅವ್ನು ಎತ್ತಾಕೊಂಡ್ಬಂದ್ರ ನೋಡೋಣ. ಪೂಜಾರಿ ಜಾಸ್ತಿ ಪವರ್ಫುಲ್ ಅವನೇ ಅಂತ ತೋರ್ಸೋದಕ್ಕೋಸ್ಕರ ರಂಗಾಯಣ ರಘು ಅವ್ರ ಫೇಸ್ ಅಲ್ಲಿ ಭಯ ಬರುತ್ತೆ ಹೆಸರು ಕೇಳಿದ ತಕ್ಷಣನೇ. ಸೊ ಅದನ್ನ ತೋರ್ಸೋದಕ್ಕೋಸ್ಕರ ದಟ್ ಪೂಜಾರಿ ತುಂಬಾ ಪವರ್ಫುಲ್ ಅವನೇ ಅಂತ. ಈಗ ಮಾಡಿದ್ರೆ ಲಾ ಅಂಡ್ ಆರ್ಡರ್ ಬೇಕಾಗತ್ತಾ? ಬಸ್ಸಿನಲ್ಲಿ ಪೂಜಾರಿ ರಂಗಾಯಣ ರಘು ಅವ್ರು ಕತ್ತಿನ ಪಟ್ಟಿ ಹಿಡ್ಕೊಂಡಿರ್ತಾನೆ. ಅದಕ್ಕೆ ವೇದಾಂತ ಏನ್ ಮಾಡ್ತಾನೆ, ಅವನ್ನ ಕರ್ಕೊಂಡು ಹೋಗ್ಬೇಕಾದ್ರೆ ಪೊಲೀಸ್ ಜೀಪ್ ಹತ್ತಿಸ್ಬೇಕಾದ್ರೆ ಅವ್ನ್ ವೇದಾಂತು ಪೂಜಾರಿ ಕತ್ತಿನ ಪಟ್ಟಿ ಹಿಡ್ಕೊಂಡು ಎಳ್ಕೊಂಡು ಹೋಗೋ ತರ. ವೇದ ಮುಖವಾಡ ಹಾಕೊಂಡು ಬದುಕ್ಬಿಡು. ಸೊ ಇಲ್ಲಿಂದಾನೇ ವೇದಾಂತಂಗೆ ಒಂದು ಐಡಿಯಾ ಸಿಗುತ್ತೆ. ಮುಖವಾಡ ಹಾಕೊಂಡು ಬದುಕ್ಬಿಡು ಅಂತ ಅವ್ರ ಅಪ್ಪ ಹೇಳಿದ ತಕ್ಷಣ ಅವ್ನಿಗೊಂದು ಐಡಿಯಾ ಸಿಗುತ್ತೆ. ಮುಖವಾಡ ತಾನೆ, ಅರೆ ಸುಳ್ಳಿನ ಮುಖವಾಡ ಹಾಕೊಂಡು ಬದುಕಬೇಕು, ಬಟ್ ಎಲ್ಲಿ ಸುಳ್ಳು ಹೇಳ್ಬೇಕು ಅದ್ ನಾನ್ ಡಿಸೈಡ್ ಮಾಡ್ತೀನಿ. ಸೊ ದಟ್ಸ್ ಹೌ ಬಗೀರಾ ಇಸ್ ಬಾರ್ನ್. ವೇದಾಂತು ಅವ್ನ ಪೇಪರ್ ಮೇರ ಕ್ಲಾತ್ ನ ಎಳೆಕ್ ಟ್ರೈ ಮಾಡ್ತಾನೆ. ಅದು ಒಂದು ಸಿಂಬಾಲಿಕ್ ಆಗಿ ತೋರಿಸ್ತಾರೆ. ಏನಂದ್ರೆ ಅವನು ಸಿಸ್ಟಮ್ ನ ಹೆಲ್ಪ್ ಕೇಳ್ತಾನೆ ಸೊ ದಟ್ ಈ ಕ್ಯಾನ್ ಚೇಂಜ್ ದ ವರ್ಲ್ಡ್. ಜಗತ್ ಹೆಂಗ್ ನಡೀತಿದೆ ಕೆಟ್ಟವ್ರನ್ನ ತಡೆಯೋಕ್ಕೋಸ್ಕರ ಸಿಸ್ಟಮ್ ಹೆಲ್ಪ್ ಕೇಳಕ್ ಹೋಯ್ತಾನೆ, ಬಟ್ ಸಿಸ್ಟಮ್ನೇ ಅವನನ್ನ ಕೆಳಗಡೆ ಬೀಳಿಸ್ಬಿಡುತ್ತೆ. ಹಾಗಾಗಿ ಅದನ್ನ ಅವನು ಆತರ ತೋರಿಸಿರೋದು. ಹಾಗೇನ್ ಇಲ್ಲೊಂದು ಸಿಂಬಲೈಸ್ ಆಗಿ ತೋರಿಸ್ತವ್ರೆ ದಟ್ ಆ ಕ್ಲಾತ್ ನ ಬಟ್ಟೆ ಹಿಡ್ಕೊಂಡಿದ್ನಲ್ಲ ವೇದಾಂತ ಕೈಯಲ್ಲಿ ಅದನ್ನ ಬಿಟ್ಬಿಡ್ತಾನೆ. ಸೊ ಇಟ್ ಈಸ್ ಲೈಕ್ ಸಿಂಬಲೈಸಿಂಗ್ ದಟ್ ಇನ್ಮೇಲಿಂದ ಅವನು ಸಿಸ್ಟಮ್ ರೀತಿಲಿ ವರ್ಕ್ ಮಾಡಲ್ಲ, ಔಟ್ ಸೈಡ್ ದ ಸಿಸ್ಟಮ್ ವರ್ಕ್ ಮಾಡಬೇಕು ಅಂತ. ಏನಿಲ್ಲ, ಅದನ್ನೇ ಫೋರ್ ಶಾಡೋಯಿಂಗ್ ದಟ್ ಸತ್ಯಮೇವ ಜಯತೆ, ಸತ್ಯಕ್ಕೆ ಜಾಗ ಇಲ್ಲ, ದುಡ್ಡಿಗೆ ಎಲ್ಲ ವ್ಯಾಲ್ಯೂ ಇರೋದು ಅಂತ. ಅದಕ್ಕೆ ಅವನು ಸತ್ಯಮೇವ ಜಯತೆ ಅನ್ನೋ ಇರೋ ಬೋರ್ಡ್ನ ಎತ್ಕೊಳ್ಳೋದ್ ಬದಲು ದುಡ್ಡನ್ನ ಎತ್ಕೋತಾನೆ. ಸಿಂಪಲ್. ಇಲ್ಲಿ ಆ ಹುಡುಗ ಯಾಕೆ ಬಗೀರಾ ಅಂತಾನೆ ಹೆಸರು ಕೊಡ್ತಾನೆ ಅಂದ್ರೆ ಸಿಂಪಲ್, ಬಿಕಾಸ್ ಪ್ಯಾಂತರ್ದು ಏನಪ್ಪ ಅದು ಮಾಸ್ಕ್ ಹಾಕೊಂಡ್ ಬಂದಿದ ಅಂತಲ್ಲ. ಇಟ್ಸ್ ಬಿಕಾಸ್ ನನ್ಗನ್ಸೋ ಪ್ರಕಾರ ಅವನು ಜಂಗಲ್ ಬುಕ್ ಅಲ್ಲಿ ಮೇ ಬಿ ಅವ್ನು ಯಾವಾಗೋ ಚಿಕ್ಕ ವಯಸ್ಸಲ್ಲಿ ನೋಡಿರ್ಬೇಕಾದ್ರೆ ಅದ್ರದ್ದು ರೆಫರೆನ್ಸ್ ಇಟ್ಕೊಂಡು ಹೆಂಗಿದ್ರು ಬ್ಲ್ಯಾಕ್ ಅಂಡ್ ಬ್ಲ್ಯಾಕ್ ಅಲ್ಲಿ ಪ್ಯಾಂತರ್ ತರ ಮಾಸ್ಕ್ ಹಾಕೊಂಡ್ ಬಂದಿದ್ದ. ಅದಕ್ಕೆ ಅವನು ಮಿಸ್ಟೇಕ್ ಆಗಿ ಬಗೀರಾ ಅನ್ಬಿಡ್ತಾನೆ. ಅವನ್ ಯಾರೋ ರಕ್ತ ಕುಡಿಯೋ ರಾಕ್ಷಸನೇ ಇರ್ಬೇಕು. ನ್ಯೂಸ್ ಅಲ್ಲಿ ಗೊತ್ತಿರೋರು ಯಾರೋ ರಕ್ತ ಕೂಡ ರಾಕ್ಷಸ ಅಂತ ಮೆನ್ಷನ್ ಮಾಡ್ತಾರೆ. ಅದೇ ಟೈಮ್ ಅಲ್ಲಿ ಹೀರೋ ಫ್ರೂಟಿ ಕುಡಿತಾವನೆ, ಅದು ಜ್ಯೂಸ್, ಅದು ಎಳಿತಾರದು. ಹೆಂಗೈತೆ ನೋಡಿ ಸಿಂಬಾಲಿಸಮ್, ಹೆಂಗೈತೆ. ಯಾರಮ್ಮ ನಿನ್ ಕಾಪಾಡಿದ್ದು? ಮುಖಕ್ಕೆ ಮಾಸ್ಕ್ ಹಾಕಿದ್ದ. ಇನ್ನೊಂದು ಸೀನ್ ಅಬ್ಸರ್ವ್ ಮಾಡಿ, ಅದು ವೇದಾಂತದ್ದು ದಾಡಿ ಜಾಸ್ತಿ ಆಗ್ತಾ ಇರುತ್ತೆ. ರೀಸನ್ ಸಿಂಪಲ್, ಯಾಕೆಂದ್ರೆ ಅವ್ನಿಗೆ ಟೈಮ್ ಸಿಗ್ತಾರ. ಬೆಳಗ್ಗೆ ಹೊತ್ತು ಪೊಲೀಸ್ ಆಫೀಸರು, ರಾತ್ರಿ ಹೊತ್ತು ಬಗೀರಾಗಿರ್ತಾನೆ. ಸೊ ಎಲ್ಲೋ ಅಲ್ಲೋ ಇಲ್ಲೋ ಒಂದು ಸ್ವಲ್ಪ ಹೊತ್ತು ಮಲ್ಕೋತಾನೋ 1 hour 2 hour, ಬಟ್ ಟೈಮ್ ಸಿಗಲ್ಲ ಶೇವಿಂಗ್ ಮಾಡಕ್ಕೆ. ಹಾಗಾಗಿ ಒಂದು ದಾಡಿ ಬೆಳೀತಾ ಇರುತ್ತೆ. ಅಬ್ಸರ್ವ್ ಮಾಡಿ ಕಾಣಿಸುತ್ತೆ. ಒಳ್ಳೆ ಮಕ್ಳು ಹುಡ್ತಾರೆ ಸರ್. ಹಾ ಸರ್, ಒಳ್ಳೆ ಮಕ್ಳು ಹುಡ್ತಾರೆ. ವೇದಾಂತು ಮತ್ತೆ ರಂಗಾಯಣ ರಘು ಅವರು ಮಾತಾಡ್ಬೇಕಾದ್ರೆ ರಂಗಾಯಣ ರಘು ಗೊತ್ತು ದಟ್ ವೇದಾಂತನೇ ಬಗೀರಾ ಅನ್ನೋದು ಇಂಡೈರೆಕ್ಟ್ ಆಗಿ ಅವ್ರು ಬಿಟ್ಕೊಡ್ತಾರೆ. ಅದು ವೇದಾಂತಂಗೂ ಗೊತ್ತಾಗುತ್ತೆ. ಅದಕ್ಕೆ ಅವನು ಲಾಸ್ಟ್ ಮೂಮೆಂಟ್ ಅಲ್ಲಿ ಸ್ವಲ್ಪ ಸೀರಿಯಸ್ ಆದಂಗಿರುತ್ತೆ, ಬಟ್ ಅಷ್ಟೊಂದು ಸೀರಿಯಸ್ ಆಗಿ ತಗೊಳಲ್ಲ. ಡಸ್ ನಾಟ್ ಮ್ಯಾಟರ್ ಅನ್ನೋ ಹತ್ರ. ಸೀನ್ ಇದೆ ಗೊತ್ತಾ, ಇವರೆಲ್ಲ ಡ್ಯಾನ್ಸ್ ಮಾಡ್ತಿರ್ತಾರೆ, ಇವ್ರು ಹೋಯ್ತಾರೆ, ಆಮೇಲೆ ಸಡನ್ ಆಗಿ ಇವರು ಜಾಯಿನ್ ಆಯ್ತಾರೆ. ಇದು ಬಂದ್ಬಿಟ್ಟು ಯಾವ್ದು ಗೊತ್ತಾ, ಉಗ್ರಮ್ಗೆ ರೆಫರೆನ್ಸ್ ಇಂಡೈರೆಕ್ಟ್ ಆಗಿ. ಅಬ್ಸರ್ವ್ ಮಾಡಿ ಗೊತ್ತಾಗುತ್ತೆ. ನನಗೀಗ ಇಷ್ಟ ಇಲ್ಲ, ಬೇಡ. ಇಲ್ಲಿ ಹೀರೋ ಯಾಕೆ ಹೀರೋನ ರಿಜೆಕ್ಟ್ ಮಾಡ್ತಾವನೆ ಅಂದ್ರೆ ಸಿಂಪಲ್, ಅಕಸ್ಮಾತ್ ನನ್ಗೆ ಏನಾರು ಆಗ್ಬಿಟ್ರೆ ಆಮೇಲೆ ಅವಳ ಲೈಫ್ ಫುಲ್ಲು ಸ್ಪಾಯ್ಲ್ ಆಗ್ಬಿಡುತ್ತೆ ಅಂತ ಅವನಿಗೆ ಭಯ. ಅದಕ್ಕೋಸ್ಕರ ಸ್ಟಾರ್ಟಿಂಗ್ ಎಲ್ಲ ರಿಜೆಕ್ಟ್ ಮಾಡ್ತಾನೆ, ಬೇಡ ಅಂತ. ಸಿಂಪಲ್. ಬಗ್ಗೆ ತಿಳ್ಕೊಬಾರ್ದಿನ್ನೆಲ್ಲ ತುಂಬಾ ತಿಳ್ಕೊಬಿಟ್ಟಿದ್ದಾರೆ. ಇಲ್ಲಿ ಲಿಟ್ರಲಿ ಪೂಜಾರಿ ಪಕ್ಕದಲ್ಲಿ ಒಬ್ಬ ಪೊಲೀಸ್ ಆಫೀಸರ್ ನೋಟಿಸ್ ಮಾಡಬಹುದು. ಇದನ್ನ ಸ್ಟಾರ್ಟಿಂಗ್ ಅಲ್ಲಿ ತೋರಿಸೋರೆ ದಟ್ ಹಿ ಈಸ್ ಇನ್ವಾಲ್ವ್ಡ್ ವಿತ್ ಪೂಜಾರಿ. ಕೋಟ್ಯಾನ್ ಏರಿಯಾ ಸರ್, ಪೊಲೀಸರು ಹೋಗಕ್ಕಾಗಲ್ಲ ಸರ್. ಏನ್ ಇಲ್ಲಿ ರಂಗಾಯಣ ರಘು ಏನ್ ಫೋರ್ ಶಾಡೋ ಮಾಡಕ್ ಟ್ರೈ ಮಾಡ್ತಾರೆ ಅಂದ್ರೆ ಪೊಲೀಸರು ಹೋಗಕ್ಕಾಗಲ್ಲ, ಬಟ್ ಬಗೀರಾ ಹೋಗ್ಬಹುದು ಅಂತ ಇಂಡೈರೆಕ್ಟ್ ಆಗಿ ಹೇಳ್ತಾ ಇರೋದು. ಕಾಮಿಡಿ ಏನ್ ಗೊತ್ತಾ, ಅಲ್ಲಿ ಬೈರತಿ ರಣಗಳನ್ನ ಬಿಟ್ಬಿಟ್ಟು ಇಲ್ಲಿ ಬಗೀರನ್ ಪಟಾಯಿಸ್ಕೊಳಕ್ ಬಂದವಳು ನಮ್ಮ ಹೀರೋಯಿನ್. ಲೆಕ್ಕ ಹಾಕ್ರಿ ಏನಕ್ಕೆ ಅನ್ನೋದು ನೀವು 2 ಪಿಕ್ಚರ್ ನೋಡಿದ್ರೆ ಅರ್ಥ ಆಗುತ್ತೆ. ಇಲ್ಲಿ ಟೈಟ್ಲ್ ಏನಂತಿತ್ತವ್ರೆ ಚಾಪ್ಟರ್ 4ಗೆ, ಕ್ಯಾಚ್ ಮಿ ಇಫ್ ಯು ಕ್ಯಾನ್ ಅಂತ. ಸೊ ಇಟ್ಸ್ ಮೀನ್ಸ್ ಏನಂತ, ದಮ್ ಇದ್ರೆ ಹಿಡಿ ನನ್ನ ಅಂತ. ಸೊ ಹಿಡಿಯಕ್ ಆಗಲ್ಲ ಅಂತಾನೆ ತೋರಿಸಿರೋದು. ಸೊ ಈ ಥ್ರೂ ಔಟ್ ದಿಸ್ ಚಾಪ್ಟರ್ ಅದು ಪ್ರಕಾಶ್ ರಾಜ್ ಅವರು ಬಗೀರನ ಹಿಡಿಯಕ್ಕೆ ಆಗಲ್ಲ, ಅದನ್ನ ಇಲ್ಲಿ ಫೋರ್ ಶಾಡೋ ಇಂಡೈರೆಕ್ಟ್ ಆಗಿ ಹೇಳ್ತವ್ರೆ. ಇಷ್ಟು ಜನ ಸಾಯಿಸಿದಾನೆ ಅಂದ್ರೆ ಗ್ಯಾಂಗ್ ಇರ್ಬೇಕು ಸರ್. ಇಲ್ಲಿ ಅಗೇನ್ ಫೋರ್ ಶಾಡೋ ಮಾಡ್ತವ್ರೆ ಬಗೀರಾ ಒಂದ್ ವ್ಯಕ್ತಿನ ಒಂದು ಗ್ಯಾಂಗ್ ಆಗಿ. ಸೊ ಒಂದು ಗ್ಯಾಂಗ್ ಅಷ್ಟು ತಾಕತ್ವರಾಗವನೇ ಬಗೀರಾ ಅಂತ ಇಂಡೈರೆಕ್ಟ್ ಆಗಿ ಫೋರ್ ಶಾಡೋ ಮಾಡ್ತಾ ಇರೋದು. ಲೈಕ್ 4-5 ಜನದ ಬಲ ಒಬ್ಬನಲ್ಲೇ ಐತೆ ಅನ್ನೋ ತರ. Your focus should be one and only Bagheera.
ಈ ಪ್ರಕಾಶ್ ರಾಜ್ ಮಾತಾಡೋದ್ರನ್ನ ಕೇಳಿಸ್ಕೊಂಡ್ಬಿಟ್ರೆ ನೀವು ಕರೆಕ್ಟಾಗಿ ಇಲ್ಲೇ ಗೊತ್ತಾಗುತ್ತೆ ಪ್ರಕಾಶ್ ರಾಜ್ ಅವರು ಫುಲ್ ಪ್ರಿಪೇರ್ ಆಗೋರೆ ಬಗೀರನ ಹೆಂಗಾರು ಮಾಡಿ ಹಿಡಿತೀನಿ ಅನ್ನೋ ಕಾನ್ಫಿಡೆನ್ಸ್ ಮೇಲೆ. ಸೊ ದಟ್ಸ್ ವೈ ಹೀಸ್ ಟಾಕಿಂಗ್ ಲೈಕ್ ದಟ್. ಇವ್ರು ಬೇರೆ ಒಬ್ಬೊಬ್ರು ಅವ್ರ ಹತ್ರ ಕ್ವಶನ್ ಕೇಳಿದಾಗ ಎಲ್ಲದಕ್ಕೂ ಕರೆಕ್ಟಾಗಿ ಆನ್ಸರ್ ಕೊಟ್ಬಿಟ್ಟು ಚಾನ್ಸಸ್ ಇರಲ್ಲ ಇದಾಗಿರ್ಬೋದು ಅದಾಗಿರ್ಬೋದು ಅಂತ ಕರೆಕ್ಟಾಗಿ ಎಕ್ಸ್ಪ್ಲೈನ್ ಮಾಡ್ತವ್ರೆ. ಸೊ ಸಿಂಪಲ್ ಆಸ್ ಇಟ್ ಟು ಶೋ ದಟ್ ಹಿ ಇಸ್ ಕಂಪ್ಲೀಟ್ಲಿ ಪ್ರಿಪೇರ್ಡ್ ಟು ಟೇಕ್ ಡೌನ್ ಬಗೀರ. ಅವನನ್ನು ಮಾತ್ರ ಹಿಡಿಯೋಕೋಬೇಡಿ ಸರ್. ಇಲ್ಲಿ ರಂಗಾಯಣ ರಘು ಅವರು ಇಂಡೈರೆಕ್ಟ್ ಆಗಿ ವೇದಾಂತ ಹೆಲ್ಪ್ ಮಾಡೋಕ್ಕೋಸ್ಕರ ಐಡಿಯಾ ಕೊಡ್ತಾರೆ. ಒಬ್ಬ ಹ್ಯಾಕರ್ ಇದ್ದಾನೆ ಅವ್ರನ್ನ ಮಾತ್ರ ಹಿಡಿಯಕ್ ಹೋಗ್ಬೇಡಿ ಸರ್ ಅಂತ ಯಾಕೆ ಹೇಳ್ತಾರೆ ಅಂದ್ರೆ ಹೋಗ್ಬಿಟ್ಟು ಮಾತಾಡಿಸಿ ಮೇ ಬಿ ನಿಮ್ಗೆ ಹೆಲ್ಪ್ ಆಗ್ಬೋದು. ಬಿಕಾಸ್ CBI ಅವರು ನಿಮ್ ಹಿಂದೆ ಬಿದ್ದಿರ್ತಾರೆ. ಸೊ ನೀವೇನ್ ಮಾಡ್ಬೇಕು ಅಂದ್ಕೊಂಡಿದ್ರು ಅದು ಮಾಡಕ್ಕಾಗದೇ ಇರ್ಬೋದು ಬಿಕಾಸ್ ಆಫ್ CBI ನಿಮ್ಮನ್ನ ಟ್ರ್ಯಾಕ್ ಮಾಡ್ತಾರೆ ಅದರಿಂದ. ಸೊ ಇಟ್ಸ್ ಲೈಕ್ ದಟ್. ಅದಕ್ಕೋಸ್ಕರ ರಂಗಾಯಣ ರಘು ಐಡಿಯಾ ಕೊಡ್ತಾರೆ ಒಬ್ಬ ಹ್ಯಾಕರ್ನ ಹೋಗಿ ಮೀಟ್ ಮಾಡಿ ಹೆಲ್ಪ್ ಆಗ್ಬೋದು ಅಂತ ಇಂಡೈರೆಕ್ಟ್ ಆಗಿ. ಇಲ್ಲೇನ್ ಸಿಂಬಲೈಸ್ ಮಾಡಕ್ ಟ್ರೈ ಮಾಡ್ತವ್ರೆ ಅಂದ್ರೆ ಕೆಲವು ಒಂದೊಂದು ದುಡ್ಡಲ್ಲಿ ಆಗದೆ ಇರೋದು ಬೈದಲ್ಲಿ ಮಾಡಿಸ್ಬೇಕು ಅಂದ್ಬಿಟ್ಟು ಇಂಡೈರೆಕ್ಟ್ ಆಗಿ ತೋರಿಸ್ತಾ ಇರೋದು. ದಟ್ ಅವ್ನಿಗೆ ಫಸ್ಟ್ ದುಡ್ಡು ಕೊಟ್ಬಿಟ್ಟು ಒಪ್ಸಕ್ ಟ್ರೈ ಮಾಡ್ತಾನೆ, ಬಾ ನನಗೋಸ್ಕರ ಕೆಲಸ ಮಾಡು ಅಂತ. ಒಪ್ಕೊಳ್ಳಲ್ಲ ಅವನು, ಅದಕ್ಕೆ ಗನ್ ತೋರಿಸ್ಬಿಟ್ಟು ಎದುರಿಸ್ತಾನೆ. ನೀನೇ ಚೂಸ್ ಮಾಡಪ್ಪ, ದುಡ್ಡು ತಗತ್ತೆ ಇಲ್ಲ ಪ್ರಾಣ ಕಳ್ಕೈತೆ ಅಂತ. ಅವಾಗ ಅವನು ಅದಕ್ಕೆ ದುಡ್ಡೇ ತಗೋತೀನಿ ಸರ್ ಅಂತ ದುಡ್ಡು ಎತ್ಕೊತಾನೆ ಅಷ್ಟೇ. ಈ ಹುಡುಗನ ಯಾಕೆ ತೋರಿಸ್ತವ್ರು ಅಂದ್ರೆ ಮೇ ಬಿ ನೆಕ್ಸ್ಟ್ ಪಾರ್ಟ್ ಅಥವಾ ಅದ್ರ ನೆಕ್ಸ್ಟ್ ಪಾರ್ಟ್ ಅಲ್ಲಿ ಈ ಹುಡುಗ ಕೂಡ ಸೂಪರ್ ಹೀರೋ ಆಗ್ಬೋದು. ಅದಕ್ಕೋಸ್ಕರ ಫೋರ್ ಶಾಡೋ ತರ ಇಟ್ಕೊಂಡವ್ರೆ. ಸೊ ದಟ್ ನೆಕ್ಸ್ಟ್ ಪಾರ್ಟ್ ಅಥವಾ ಅದ್ರ ನೆಕ್ಸ್ಟ್ ಪಾರ್ಟ್ ಅಲ್ಲಿ ಈ ಹುಡುಗ ಕೂಡ ನೆಕ್ಸ್ಟ್ ಸೂಪರ್ ಹೀರೋ ಡ್ರೆಸ್ ಹಾಕೊಂಡು ಬಗೀರನ್ ಜೊತೆ ಫೈಟ್ ಮಾಡಕ್ ಹೋಗ್ಬೋದು, ಹೇಳಕ್ಕಾಗಲ್ಲ. ಮಾಡ್ಬೇಕಾಗೋ ಟೈಮ್ ಬರುತ್ತೆ, ಆಗ ನೀವ್ ಯಾರು ಅಂತ ಎಲ್ರಿಗೂ ಗೊತ್ತಾಗುತ್ತೆ. ಅಂತೂನೆ ಬಗೀರ ಅಂತ ಪ್ರಕಾಶ್ ರಾಜ್ ಅವ್ರಿಗೆ ಗೊತ್ತಿರುತ್ತೆ, ಬಟ್ ಅವ್ರು ಹೇಳಿರೋ ಎಲ್ಲೂವೆ ಸುಮ್ನೆ ಹುಡುಕ್ತಾ ಇದೀವಿ ಅನ್ನೋ ತರ ನೆಪ್ಪು ತರ ನಾಟಕ ಮಾಡ್ತಿರ್ತಾರೆ ಫಾರ್ ಸಮ್ ರೀಸನ್. ಅಂಡ್ ಇದು ನಮ್ಗೆ ಲಾಸ್ಟ್ ಎಂಡಿಂಗ್ ಅಲ್ಲಿ ಗೊತ್ತಾಗುತ್ತೆ ದಟ್ ಹಿ ನ್ಯೂ ಇಟ್ ಬಟ್ ಹಿ ಡಿಡ್ಂಟ್ ಸೇ ಎನಿವೇರ್ ಅನ್ನೋ ತರ. ಬಿಕಾಸ್ ಹಿ ಸ್ಮಾರ್ಟ್, ಅಫ್ ಕೋರ್ಸ್ ಹಿ ವಿಲ್ ನೋ ವಾಟ್ ಈಸ್ ರಾಂಗ್ ವಿತ್ ಯು. ಪ್ರಕಾಶ್ ರಾಜ್ ಅವರ ಫೇಸ್ ನ ಅಬ್ಸರ್ವ್ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ದಟ್ ವೇದಾಂತು ಒಂದು ಡೈಲಾಗ್ ಹೊಡೆದ್ಬಿಟ್ಟು ಹೋಗ್ಬಿಡ್ತಾನೆ. ಅವಾಗ ಒಂದ್ ಸ್ವಲ್ಪ ಅವ್ರಿಗೆ ಹರ್ಟ್ ಆದಂಗೆ ಆಗಿರುತ್ತೆ. ಬಿಕಾಸ್ ಈ ಸಪೋರ್ಟಿಂಗ್ ಹಿಮ್ ಅಟ್ ದ ಸೇಮ್ ಟೈಮ್ ವೇದಾಂತು ಗೊತ್ತಿಲ್ಲ ದಟ್ ಅವ್ರಿಗೆ ಗೊತ್ತು ಅವರೇ ನಾನೇ ಬಗೀರ ಅಂತ. ಬಟ್ ಹಾಗಾಗಿ ಒಂದ್ ಸ್ವಲ್ಪ ಲೈಟ್ ಆಗಿ ಟಾನ್ ಮಾಡ್ಬಿಟ್ಟೈತೆ. ಅವಾಗ ಒಂದ್ ಸ್ವಲ್ಪ ಅವ್ರಿಗೆ ಬೇಜಾರಾಗುತ್ತೆ, ಅದು ಅವ್ರ ಫೇಸ್ ಅಲ್ಲಿ ಕಾಣಿಸುತ್ತೆ. ಈಗ ಅಬ್ಸರ್ವ್ ಮಾಡಿ. ಅದಕ್ಕೆ ಅವ್ರು ಬೇರೆ ಯಾರಿಗೂ ಗೊತ್ತಾಗ್ಬಾರ್ದು ಅನ್ನೋದಕ್ಕೋಸ್ಕರ ಪದೇ ಪದೇ ಕರಪ್ಟ್ ಅಂತ ಹೇಳ್ತಿರ್ತಾರೆ. ಅಬ್ಸರ್ವ್ ಮಾಡಿಬೇಕಾದ್ರೆ ಪಿಕ್ಚರ್ ಅಲ್ಲಿ. ಅಪ್ಪ ಅವ್ರು ಸೆಕೆಂಡ್ ಶೋ ಫಿಲ್ಮ್ಗೆ ಹೋಗಿದ್ದಾರೆ, ಮನೇಲಿ ಯಾರು ಇಲ್ಲ, ನಾನು ನೀವು ಇಬ್ರೆ. ದೇವರಣ್ಣ ನಂಗೆ ತುಂಬಾ ಬೇಜಾರಾಗ್ತೈತಿ. ಏನಕ್ಕೆ ಗೊತ್ತಾ, ಹೀರೋಯಿನ್ ಭೈರತಿ ರಣಗಲ್ ಅನ್ನೋ ಒಳ್ಳೆ ಕ್ಯಾರೆಕ್ಟರ್ನ ಬಿಟ್ಬಿಟ್ಟು ಪದೇ ಪದೇ ಬೇಡ ಅಂತಾರೋ ಬಗೀರನ್ ಹಿಡ್ಕೊಳಕ್ ಹೋಯ್ತಾಳಲ್ಲ, ಯಾಕೆ ಅಂತ ನನಗೆ ಅರ್ಥ ಆಯ್ತಲ್ಲ. ಎಷ್ಟು ಬೇಜಾರಾಗ್ತೈತೆ ಗೊತ್ತಾ. ಈ 2 ಪಿಕ್ಚರ್ ನೋಡಿದ್ರೆ ಗೊತ್ತಾಗುತ್ತೆ ಗೊತ್ತಾಗುತ್ತೆ ಪ್ರಕಾಶ್ ರಾಜ್ ಎಷ್ಟು ಸ್ಮಾರ್ಟ್ ಇದ್ರು ಅಂತ. ಬೇರೆಯವರೆಲ್ಲ ಬಾಡೀಸ್ ನೋಡ್ತಾ ಇದ್ರೆ ಪ್ರಕಾಶ್ ರಾಜ್ CCTV ವರ್ಕ್ ಆಗ್ತಾ ಇಲ್ವೋ ಅಂತ CCTV ಕ್ಯಾಮ್ರಾನ ನೋಡಕ್ ಟ್ರೈ ಮಾಡ್ತಿರ್ತಾರೆ. ಸೊ ಏನಾರ ಕ್ಯಾಪ್ಚರ್ ಆಗೈತಾ ಇಲ್ವೋ ಅಂತ ಅವ್ರ ಮೈಂಡ್ ಆಡಿ ಎಷ್ಟು ಫಾಸ್ಟ್ ಆಗಿ ವರ್ಕ್ ಆಗ್ತೈತೆ ನೋಡಿ. ಗೊತ್ತಾಗುತ್ತೆ ಪ್ರಕಾಶ್ ರಾಜ್ ಎಷ್ಟು ಸ್ಮಾರ್ಟ್ ಇದ್ರು ಅಂತ. ಬೇರೆಯವರೆಲ್ಲ ಬಾಡೀಸ್ ನೋಡ್ತಾ ಇದ್ರೆ ಪ್ರಕಾಶ್ ರಾಜ್ CCTV ವರ್ಕ್ ಆಗ್ತಾ ಇಲ್ವೋ ಅಂತ CCTV ಕ್ಯಾಮ್ರಾನ ನೋಡಕ್ ಟ್ರೈ ಮಾಡ್ತಿರ್ತಾರೆ. ಸೊ ಏನಾರ ಕ್ಯಾಪ್ಚರ್ ಆಗೈತಾ ಇಲ್ವೋ ಅಂತ ಅವ್ರ ಮೈಂಡ್ ಆಡಿ ಎಷ್ಟು ಫಾಸ್ಟ್ ಆಗಿ ವರ್ಕ್ ಆಗ್ತೈತೆ ನೋಡಿ. ನನ್ನನ್ನ ನೋಡ್ಕೊಂಡ್ರೆ ಭಯ ಪಡಲ್ಲ, ಇನ್ನೀನ್ ಯಾರು. ಡೈಲಾಗಿನ ಅರ್ಥ ಏನ್ ಗೊತ್ತಾ, ಅವನ ಪ್ರಕಾರ ಅವನು ಕನ್ನಡಿಲಿ ಅವನು ನೋಡ್ಕೊಂಡಾಗ ಅವನಿಗೆ ರಾಕ್ಷಸ ಕಾಣಿಸ್ತಾನೆ. ಅವನ್ ಕಂಡ್ರೇನೆ ನನಗೆ ಭಯ ಆಗಲ್ಲ ಅಂದ್ಮೇಲೆ ನೀನ್ ಯಾವ ಲೆಕ್ಕ ಅಂತ ಇಂಡೈರೆಕ್ಟ್ ಆಗಿ ಹೇಳ್ತಾ ಇರೋದು ಅಷ್ಟೇ. ಇಲ್ಲಿ ಚೋಸನ್ ಒನ್ ಕಾನ್ಸೆಪ್ಟ್ ತೋರಿಸ್ತಾರೆ. ಚೋಸನ್ ಒನ್ ಕಾನ್ಸೆಪ್ಟ್ ಅಂದ್ರೆ ಡೆಸ್ಟಿನಿ. ಅವನು ಏನಪ್ಪಾ ಅದು ಈ ಯೂನಿವರ್ಸ್ ಅಲ್ಲಿ ಬಗೀರ ಆಗ್ಬೇಕು ಅಂತ ಡೆಸ್ಟಿನಿಲಿ ಇತ್ತು, ಅದು ಹಂಗೆ ಆಗ್ಲೇಬೇಕು. ಅದಕ್ಕೋಸ್ಕರ ಏನೇ ಮಾಡಿದ್ರು ತಿಪ್ಪುಲಾಗ ಚೇಂಜ್ ಮಾಡೋಕ್ಕಾಗಕ್ಕೆ ಅದನ್ನು ಚೋಸನ್ ಅಥವಾ ಡೆಸ್ಟಿನಿ ಅಂತ ಕರೀತಲ್ಲ ಆ ಕಾನ್ಸೆಪ್ಟ್. ಅದಕ್ಕೆ ತೋರ್ಸಕ್ಕೋಸ್ಕರ ಅವ್ನು ಸತ್ತೋಯ್ತಾ ಇದ್ರು ವಾಪಸ್ ಎದ್ದು ಬಂದ ಫಾರ್ ದಟ್ ರೀಸನ್ ಓನ್ಲಿ. ಚೆಕ್, ಅವೆರಡು ಮ್ಯಾಚ್ ಆಗ್ತಾ ಇದೆಯಾ? ಪ್ರಕಾಶ್ ರಾಜ್ ಯಾಕೆ ಕೊಟ್ಟ ಬಿಟ್ಕೊಡೋದು ಬಗೀರನ್ ಸೀಕ್ರೆಟ್ನ? ಸಿಂಪಲ್, ಬಿಕಾಸ್ ಅವ್ರು ಒಳಗಡೆನೆ ಡಿಪಾರ್ಟ್ಮೆಂಟ್ ಅಲ್ಲಿ ಯಾರೋ ಕಳ್ಳರು ವಿಲನ್ಗೆ ಸಪೋರ್ಟ್ ಮಾಡ್ತಾರೆ ಅಂತ ಗೊತ್ತಿತ್ತು ಪ್ರಕಾಶ್ ರಾಜ್ಗೆ. ಅವ್ರನ್ನ ಈ ತೆಗ್ದಾಕೋಸ್ಕರ ಇದೊಂದು ಪ್ಲಾನ್ ಮಾಡಿರ್ತಾರೆ ದಟ್ ಬಗೀರನ್ ಸೀಕ್ರೆಟ್ನ ರಿವೀಲ್ ಮಾಡ್ತಾರೆ ಓನ್ಲಿ ಫಾರ್ ಸಮ್ ಸರ್ಟನ್ ಪೀಪಲ್. ಅವಾಗ ಯಾರು ಆಕ್ಚುಲ್ ಕಲ್ಪ್ರಿಟ್ಟು ಒಳಗಡೆ ಇಟ್ಕೊಂಡು ಇನ್ಫಾರ್ಮೇಶನ್ ಲೀಕ್ ಮಾಡ್ತಾವನೆ ಅಂತ ಹಿಡಿಯೋಕ್ಕೋಸ್ಕರ ಮಾಡಿದ್ದು. ಯಾಕೆ ಗೊತ್ತಾ ಬಗೀರಪ್ಪ ಅಳ್ತಾ ಇರೋದು? ಸಿಂಪಲ್, ನನ್ನ ಮಗಂಗೆ ಏನೋ ಆಗ್ಬಿಡುತ್ತೆ ಅಂತ. ಬಿಕಾಸ್ ಇಷ್ಟ ತಕ್ಕ ಗೊತ್ತಿರ್ಲಿಲ್ಲ ನನ್ನ ಮಗನೇ ಬಗೀರ ಅಂತ. ಈಗ ಬಗೀರನೇ ನನ್ನ ಮಗ ಅಂತ ಗೊತ್ತಾದ್ಮೇಲೆ ಅವ್ರಿಗಿನ್ನೂ ಭಯ ಜಾಸ್ತಿ ಕಾಡಕ್ ಸ್ಟಾರ್ಟ್ ಆಗಿದೆ. ಬಿಕಾಸ್ ಎಲ್ಲಿ ಯಾರು ಏನ್ ಮಾಡ್ಬಿಡ್ತಾರೋ ಅಂತ. ಆ ಮುಖವಾಡದ ಹಿಂದಿರೋ ಮುಖ ಯಾರ್ದು ಅಂತ ಗೊತ್ತೇ ಆಗ್ಬಾರ್ದು. ಹಾಗೇನ್ ಇಲ್ಲಿ ನೋಡಿದ್ರ ಪ್ರಕಾಶ್ ರಾಜ್ ಸ್ಟಾರ್ಟಿಂಗ್ ಇಂದಾನೆ ಪ್ಲಾನ್ ಮಾಡ್ತಿದ್ರು ಅಂತ ನಿಮ್ಗೆ ಇಲ್ಲೇ ಗೊತ್ತಾಗ್ಬೋದು ನೋಡಿ. ಚಿಕ್ಕದಾಗಿ ಫೋರ್ ಶೇಡ್ ಆಗಿ ತೋರ್ಸೋರೆ. ಪ್ರಕಾಶ್ ರಾಜ್ ಸ್ಟಾರ್ಟಿಂಗ್ ಇಂದಾನೆ ಗೊತ್ತಿತ್ತು, ಆದ್ರೂ ಅವರೇ ಬೇಕು ಅಂತ ಬಿಟ್ಕೊಟ್ರು. ತಿರ್ಗಿ ಅವರೇ ಸೇಫ್ ಗಾರ್ಡ್ ಮಾಡಕ್ಕೂ ಟ್ರೈ ಮಾಡ್ತಾವ್ರೆ. ಅದು ನೀವು ಲಾಸ್ಟ್ ಎಂಡಿಂಗ್ ಅಲ್ಲಿ ನೋಡಿದ್ರೆ ಗೊತ್ತಾಗಿರುತ್ತೆ ಏನಕ್ಕೆ ಮಾಡಿದ್ರು ಅಂತ. ಸಿಂಪಲ್.
ನೋಡಿ ಇಲ್ಲಿ ಕನ್ಫರ್ಮ್ ಮಾಡ್ದವ್ರೆ ದಟ್ ರಂಗಾಯಣ ರಘುರ್ಗೆ ಸ್ಟಾರ್ಟಿಂಗ್ ಇಂದನೂ ಗೊತ್ತಿತ್ತು ವೇದಾಂತನೇ ಬಗೀರ ಅಂತ. ಕನ್ಫರ್ಮೇಶನ್ ಆಸ್ ಸಿಂಪಲ್ ಆಸ್ ದಟ್. ಹೇಳ್ದಂಗೆ ಮಾಡಿದ್ದೀನಿ ಸರ್. ಕನ್ಫರ್ಮಿಂಗ್ ದಟ್ ಪ್ರಕಾಶ್ ರಾಜ್ಗೆ ಸ್ಟಾರ್ಟಿಂಗ್ ಇಂದಾನೆ ಗೊತ್ತಿತ್ತು ಎಲ್ಲ ಅನ್ನೋದನ್ನ ಇಲ್ಲಿ ಕನ್ಫರ್ಮ್ ಮಾಡಿ ತೋರಿಸ್ತವ್ರು ನೋಡಿ. ಆಸ್ ಸಿಂಪಲ್ ಆಸ್ ಐ ಟೋಲ್ಡ್ ಯು ಬಿಫೋರ್. ಇಲ್ಲಿ ಇಬ್ಬರದು ಅರ್ಧ ಫೇಸ್ ಯಾಕೆ ತೋರಿಸಿದ್ರು ಅಂದ್ರೆ, ರಾಣಂದ್ ಅರ್ಧ ಫೇಸು ಮತ್ತೆ ಬಗೀರಂದ್ ಅರ್ಧ ಫೇಸ್ ಯಾಕೆ ತೋರಿಸಿದ್ರು ಅಂದ್ರೆ, ಇಬ್ರು ರಾಕ್ಷಸರಾಗ್ಬಿಟ್ಟವ್ರೆ. ಬಟ್ ಡಿಫ್ರೆನ್ಸ್ ಏನು ಅಂದ್ರೆ, ಒಬ್ಬ ಒಳ್ಳೇದಕ್ಕೋಸ್ಕರ ರಾಕ್ಷಸ ಆದ, ಇನ್ನೊಬ್ಬ ಕೆಟ್ಟದಕ್ಕೋಸ್ಕರ ರಾಕ್ಷಸ ಆದ. ಅದನ್ನ ಡಿಫ್ರೆನ್ಶಿಯೇಟ್ ನ ತೋರಿಸೋದಕ್ಕೋಸ್ಕರ ಇಬ್ರದ್ದು ಅರ್ಧ ಫೇಸ್ ತೋರಿಸ್ತಾರೆ. ಅದಕ್ಕೆ ನೋಡಿ ರಾಣಂದ್ ಅರ್ಧ ಸುಟ್ಟೋಗಿರೋ ಫೇಸ್ ತೋರಿಸ್ತಾರೆ, ಬಗೀರಂದ್ ಮಾಸ್ಕ್ ಹಾಕೊಂಡಿರೋ ಅರ್ಧ ಫೇಸ್ ತೋರಿಸ್ತಾರೆ. ಮುರಿದೋಗಿರೋದಲ್ಲ, ಮಾಸ್ಕ್ ಮುರಿದೋಗಿರೋದಲ್ಲ. ಇಲ್ಲಿ ರಾಣ ಏನು ಗೊತ್ತಾ, ಅವ್ನ್ ಮಾಸ್ಕ್ ಹೊಡೆದಾಕೋದು ಸಿಂಪಲ್ ದಟ್ ಇಲ್ಲಿ ಒಬ್ನೇ ರಾಕ್ಷಸ ಅದ್ ನಾನು ಅಂತ ಪ್ರೂವ್ ಮಾಡಕ್ಕೋಸ್ಕರ ರಾಣ ಬಗೀರನ್ ಮಾಸ್ಕ್ ನ ಹೊಡೆದಾಕ್ತಾನೆ ಅಷ್ಟೇ. ಸಿಂಪಲ್. ಬಗೀರ ಈ ಮೂವಿಯಿಂದ ನಮ್ಗೆ ಏನ್ ಅರ್ಥ ಆಯ್ತು? ಕರಪ್ಷನ್ ಹೆಂಗಿದೆ, ಆಮೇಲೆ ಸಿಸ್ಟಮ್ ಅವ್ರ ಎಷ್ಟು ಲೂಪ್ ಹೋಲ್ಸ್ ಇದೆ, ಸಿಸ್ಟಮ್ ಅಲ್ಲಿ ಎಷ್ಟೊಂದು ಜನ ಕರಪ್ಟ್ ಹೆಂಗಾಗಿರ್ತಾರೆ. ಇದು ಒಂದು ಸ್ವಲ್ಪ ಒಂದು ಆ ಟಚ್ ಜೊತೆಗೆ ಒಂದು ಸೂಪರ್ ಹೀರೋ ಟಚ್ ನ ಮಿಕ್ಸ್ ಮಾಡೋರೆ. ಫ್ಯಾಂಟಸಿ ವಿತ್ ರಿಯಲಿಸಮ್ ನ ಮಿಕ್ಸ್ ಮಾಡಿದಾಗ ಬರೋದೇ ಬಗೀರ. ದಿಸ್ ಇಸ್ ವಾಟ್ ದ ಮೂವಿ ಆಲ್ ಅಬೌಟ್. ಇದನ್ನ ನೀವು ಸೀರಿಯಸ್ ಆಗಿ ತಗೋಬಾರ್ದು ಈ ಪಿಕ್ಚರ್ ನ, ಬಿಕಾಸ್ ಬಗೀರ ಅನ್ನೋದು ಒಂದು ಫ್ರಿಕ್ಷನ್ ಕ್ಯಾರೆಕ್ಟರ್. ಸೊ ನೀವು ರಿಯಲ್ ಲೈಫಲ್ಲಿ ಬಗೀರ ಹಾಕಕ್ಕಾಗಲ್ಲ, ಆಗಕ್ಕೂ ಹೋಗ್ಬೇಡಿ. ಅದರಿಂದ ತುಂಬಾ ರಿಸ್ಕ್ಗಳಿರುತ್ತೆ, ಆಮೇಲೆ ಏನೇನಾಗುತ್ತೋ ನಮ್ಗಂತೂ ಗೊತ್ತಿಲ್ಲ. ಸೊ ಇದೊಂದು ಫ್ರಿಕ್ಷನ್ ಸ್ಟೋರಿ. ಫ್ರಿಕ್ಷನ್ ಸ್ಟೋರಿನ ಫ್ರಿಕ್ಷನ್ ಆಗಿ ತಗೊಳ್ಳಿ, ಸೀರಿಯಸ್ ಆಗಿ ರಿಯಲ್ ಲೈಫಲ್ಲಿ ನೀವು ಬಗೀರ ಆಗಕ್ಕೆ ಹೋಗ್ಬೇಡಿ. ಇಷ್ಟೇ ಹೇಳೋದು. ಪ್ಲಸ್ ಓವರ್ ಆಲ್ ಮೂವಿ ಚೆನ್ನಾಗೇ ಇತ್ತು. ಮೇ ಬಿ ಪಾರ್ಟ್ 2 ಅದೇನು ಮಾಡ್ತಾರೋ ನೋಡಬೇಕು. ಪಾರ್ಟ್ 2ನ ಇನ್ನೂ ಸ್ಟ್ರಾಂಗ್ ಮಾಡಬೇಕು. ನಾನು ಸ್ಮಾಲ್ ಸಜೆಷನ್ ಕೊಡ್ತೀನಿ. ಏನಂದ್ರೆ ಈಗ ಏನಿದೆ ಮೂವಿ, ಅದಕ್ಕಿಂತ ಅವ್ರ ಅಪ್ಪನಂಗೆ ಒಬ್ಬ ವಿಲನ್ನ ಕರ್ಕೊಬರ್ಬೇಕು. ಯಾವುದು ಈ ಪಿಕ್ಚರ್ ರಾಣ ಇದ್ನಲ್ಲ, ಅವ್ರ ಅಪ್ಪ ಅವ್ರ ತಾತನ ಲೆವೆಲ್ ಅಲ್ಲ, ಅವ್ರ ಅದಕ್ಕಿಂತ ಎಕ್ಸ್ಟ್ರೀಮ್ ಲೆವೆಲ್ ಇರೋ ಒಬ್ಬ ವಿಲನ್ನ ಕರ್ಕೊಂಬಂದ್ರೆ ಬಗೀರಂಗೆ ಒಳ್ಳೆ ಟಕ್ಕರ್ ಆಗಿರುತ್ತೆ. ಬಿಕಾಸ್ ನಾವು ಆಲ್ರೆಡಿ ನೋ ಬಗೀರ ಸ್ಟೋರಿ. ನಮಗೆ ಬಗೀರಿನ ಸ್ಟೋರಿಗಿಂತ ಬಗೀರಿನ ಆಪೋಸಿಟ್ ಅಲ್ಲಿ ಯಾರು ಇರ್ತಾರೋ ಅವನ ಸ್ಟೋರಿ ತುಂಬಾ ಪವರ್ಫುಲ್ ಆಗಿದ್ರೆ, ಡೆಪ್ತ್ ಇದ್ರೆ, ನೆಕ್ಸ್ಟ್ ಪಾರ್ಟ್ ಇನ್ನೂ ಭಾರಿ ಕ್ರೇಜಿ ಆಗಿರುತ್ತೆ. ನೋಡೋಣ ಪಾರ್ಟ್ 2 ಹೆಂಗ್ ಮಾಡ್ತಾರೆ ಅಂತ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್, ಅಂಡ್ ಪ್ಲೀಸ್ ಟು ಸಬ್ಸ್ಕ್ರೈಬ್. ಜೈ ಹಿಂದ್, ಜೈ ಕರ್ನಾಟಕ, ಮತ್ತೆ ಬಾಯ್ ಬಾಯ್.